ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆದುರಿಗೆ ಹಂಚಿಕೊಳ್ತಾ ಇರುವಂಥ ಈ ಘಟನೆ ಮಾನ್ಯ ಕೃಷ್ಣಪ್ಪನವರು ಅವರ ಜೀವನದಲ್ಲಿ ನಡೆದಂಥ ಮತ್ತು ಒಬ್ಬ ಕಾರ್ಯಕರ್ತನ ಮನೆಯಲ್ಲಿ ಒಬ್ಬ ಸಂಘದ ಕಾರ್ಯಕರ್ತ ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿ ಈ ಘಟನೆಯನ್ನು ನಿಮ್ಮೆದುರಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ 70ರ ದಶಕದಲ್ಲಿ ಬೆನಕ ಭಟ್ ಅವರು ಬಹಳ ಸಕ್ರಿಯವಾಗಿದ್ದಂಥ ಕಾರ್ಯಕರ್ತರು. ಅವರ ಮನೆ ಆಗಿನ ಕಾಲದಲ್ಲಿ ಬಹಳ ಶ್ರೀಮಂತ ಮನೆ ಮತ್ತು ಬಹಳ ಸಂಪ್ರದಾಯಸ್ಥ ಮನೆ. ಬೆನಕ ಭಟ್ರು ಅವರ ತಾಯಿಯವರು ಬಹಳ ಸಂಪ್ರದಾಯಸ್ಥರು. ಎಷ್ಟರ ಮಟ್ಟಿಗೆ ಅಂದರೆ ಜಾತಿ ವ್ಯವಸ್ಥೆಯೂ ಕೂಡ ಅವರ ಮನೆಯಲ್ಲಿ ಬಹಳ ಸಹಜವಾಗಿ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಮುಟ್ಟಾಳು ದೂರಾಳು ಅನ್ನುವ ಕಲ್ಪನೆಗಳೆಲ್ಲವೂ ಇದ್ದು. ಮುಟ್ಟಾಳು ಅಂತಂದರೆ ಬೇರೆ ಜಾತಿಯವರು, ಆದರೆ ಅವ್ರನ್ನ ಮುಟ್ಟಿಸ್ಕೋಬೋದು. ದೂರಾಳು ಅಂದರೆ ಅವರನ್ನು ಮುಟ್ಟಿಸ್ಕೊಳ್ಳೋ ಹಾಗೇನೂ ಇಲ್ಲ. ಇಂತಹ ಅನಿಷ್ಟ ಪದ್ಧತಿಗಳು ಸಮಾಜದಲ್ಲಿ ತುಂಬ ಕಡೆ ಇತ್ತು. ಸಂಘದ ಕಾರ್ಯಕರ್ತರಾಗಿದ್ದಂತಹ ಬೆನಕ ಭಟ್ರ ಮನೆಯಲ್ಲೂ ಇತ್ತು. ಆದರೆ ಅದು ಬದಲಾವಣೆ ಆದಂಥದ್ದು ಹೇಗೆ ಅನ್ನೋದನ್ನು ನಿಮ್ಮೆದುರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಸಾರಿ ಕೃಷ್ಣಪ್ಪನವರು ಬೆನಕ ಭಟ್ರ ಮನೆಗೆ ಹೋಗಿರ್ತಾರೆ. ಅವರ ತಾಯಿಯವರು ಎಲ್ಲರನ್ನೂ ಸಹ ಬಹಳ ಪ್ರೀತಿಯಿಂದ ನೋಡ್ತಾರೆ. ಬಂದವರಿಗೆಲ್ಲರಿಗೂ ಅಡಿಗೆ, ಊಟ, ಉಪಚಾರ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಈ ಜಾತಿ ಪದ್ಧತಿ ಆಗಲೇ ಹೇಳಿದ್ನಲ್ಲ, ಮುಟ್ಟಾಳು ದೂರಾಳು ಇದು ಇತ್ತು. ಆದರೆ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಒಮ್ಮೆ ಬೆನಕ ಭಟ್ರ ಮನೆ ಹೋಗ್ತಾರೆ. ಅವರ ತಾಯಿಯವರ ಹತ್ರ, ಬೆನಕ ಭಟ್ರ ತಾಯಿ ಹತ್ರ ಮಾತಾಡ್ತಾ ಕೂತಿರ್ತಾರೆ. ಇಬ್ಬರು ಅಲ್ಲಿಗೆ ಬರ್ತಾರೆ. ಒಬ್ಬರು ವ್ಯಾಪಾರಿ, ಆತ ಮುಸ್ಲಿಂ. ಅವ್ರ ಜೊತೆಗೆ ಮೂಟೆಗಳನ್ನು ಹೊರೋದಕ್ಕೋಸ್ಕರ ಬಂದಂಥ ಇನ್ನೊಬ್ಬ ವ್ಯಕ್ತಿ, ಆತ ಅಸ್ಪೃಶ್ಯ ಅಂತ ಹೇಳ್ತಾರಲ್ಲ ಆ ರೀತಿಯ ಒಬ್ಬ ವ್ಯಕ್ತಿ. ಅವರಿಬ್ಬರು ಬರ್ತಾರೆ. ಬಂದಂಥವರಿಗೆ ಊಟದ ವ್ಯವಸ್ಥೆ ಆಗುತ್ತೆ. ಹೇಗೆ ಅಂದರೆ, ಈ ವ್ಯಾಪಾರಿ ಯಾರಿದ್ದ ಅವನು ಮುಟ್ಟಾಳು, ಅಂದರೆ ಅವನು ಮುಟ್ಟಿಸ್ಕೊಂಡ್ರೆ ಪರವಾಗಿಲ್ಲ ಅನ್ನೋ ಹಾಗಿದ್ದಂಥವನು. ಅವನಿಗೆ ಊಟ ಬಡಿಸ್ತಾರೆ. ಅವನಿಗಿಂತ ಸ್ವಲ್ಪ ದೂರದಲ್ಲಿ ಅವನ ಜೊತೆಗೆ ಬಂದಿದ್ನಲ್ಲ ಮೂಟೆ ಹೊತ್ಕೊಂಡು ಹೋಗಲಿಕ್ಕೆ ಅಂತ, ಅವನಿಗೆ ಊಟ ಬಡಿಸ್ತಾರೆ. ಆತ ದೂರಾಳು ಅಂತ, ಅಸ್ಪೃಶ್ಯ ಅಂತ ಕಾಣ್ತಾರೆ. ಇಬ್ಬರು ಊಟ ಮಾಡ್ತಾರೆ. ಊಟ ಮಾಡಿದ ನಂತರ ಬೆನಕ ಭಟ್ರು ಇಬ್ಬರ ಎಲೆಗಳನ್ನು ತೆಗೆದು ಹೊರಗೆ ಎಸಿತಾರೆ. ಇದೆಲ್ಲವೂ ಆಗುತ್ತೆ. ಕೃಷ್ಣಪ್ಪನವರು ಇದೆಲ್ಲವನ್ನು ದೂರದಿಂದ ಶಾಂತವಾಗಿ ಗಮನಿಸ್ತಾ ಇರ್ತಾರೆ. ಈ ಘಟನೆ ಆಗಿ ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲರೂ ವಾಪಸ್ ಹೋಗ್ತಾರೆ. ಕೃಷ್ಣಪ್ಪನವರು ಅನೌಪಚಾರಿಕವಾಗಿ ಬೆನಕ ಭಟ್ರ ತಾಯಿಯವರ ಹತ್ರ ಮಾತಾಡ್ತಾ ಬರ್ತಾರೆ. ಮಾತಾಡ್ತಾ ಹೇಳ್ತಾರೆ, ನಮ್ಮ ಹಾಗೆಯೇ ಇದ್ದಂಥ ವ್ಯಕ್ತಿಗೆ, ನಮ್ಮ ಹಾಗೆಯೇ ರಕ್ತ ಹಂಚಿಕೊಂಡು ಇದ್ದಂಥ ವ್ಯಕ್ತಿಯನ್ನು ಹೀಗೆ ದೂರ ಕೂರಿಸಿ ಊಟ ಹಾಕೋದು, ಅವನಿಂದ ಅಸ್ಪೃಶ್ಯ ಅಂತ ದೂರ ಉಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಚರ್ಚೆ ನಡೆಯುತ್ತೆ. ಕೃಷ್ಣಪ್ಪನವರು ಬಹಳ ಮೃದುವಾಗಿ ಮಾತಾಡುವಂಥವ್ರು. ಅವರ ಮಾತುಗಳು ಸ್ವಯಂ ಸೇವಕರಿಗಷ್ಟೇ ಅಲ್ಲ, ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಅಪ್ಯಾಯವಾಗಿರ್ತಾ ಇತ್ತು. ಬೆನಕ ಭಟ್ರ ತಾಯಿ ಕೂಡ ಕೃಷ್ಣಪ್ಪನವ್ರ ಹತ್ರ ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡ್ತಾರೆ. ಕೃಷ್ಣಪ್ಪನವ್ರು ಮಾತಾಡ್ತಾ ಹೇಳ್ತಾರೆ, ನೀವು ಆ ಮುಟ್ಟಾಳು ಅಂತ ಯಾರನ್ನು ಗುರುತಿಸಿದ್ರಿ, ಆತ ಮುಸಲ್ಮಾನ. ಆತ ಮುಸಲ್ಮಾನನ್ನು ನೀವು ಮುಟ್ಟಿಸ್ಕೋಬೋದು. ಅವನಿಗೆ ನಮ್ಮ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ, ಅವನಿಗೆ ನಮ್ಮ ದೇವರಲ್ಲಿ ನಂಬಿಕೆ ಇಲ್ಲ, ಅವನಿಗೆ ನಮ್ಮ ಸಂಸ್ಕಾರದಲ್ಲಿ ನಂಬಿಕೆ ಇಲ್ಲ. ಅವನನ್ನು ನೀವು ಮುಟ್ಟಿಸ್ಕೋಬೋದು. ಆದರೆ ಇನ್ನೊಬ್ಬನ ದೂರಾಳು ಅಂತ ದೂರ ಕೂರಿಸಿದ್ರಲ್ಲ, ಅವನಿಗೆ ನಮ್ಮ ಪದ್ಧತಿಯಲ್ಲಿ ನಂಬಿಕೆ ಇದೆ, ನಮ್ಮ ದೇವರಲ್ಲಿ ನಂಬಿಕೆ ಇದೆ, ನಮ್ಮೆಲ್ಲರನ್ನು ನಂಬ್ತಾನೆ, ಅಂಥವನನ್ನು ನಾವು ಅಸ್ಪೃಶ್ಯ ಅಂತ ದೂರ ಕೂರಿಸಿದ್ದೀವಿ. ಅಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾರೆ. ತಾಯಿ ಬಹುಶಃ ಆ ಹೊತ್ತಿಗೆ ಒಂದಷ್ಟು ಚರ್ಚೆ ನಡೆದಿರಬಹುದು. ತಕ್ಷಣಕ್ಕೆ ಬದಲಾವಣೆ ಆಗಲ್ಲ ಮನೆಯಲ್ಲಿ. ಆದರೆ ಕೃಷ್ಣಪ್ಪನವರು ಪ್ರವಾಸ ಮುಗಿಸಿ ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಬೆನಕ ಭಟ್ರ ತಾಯಿ ಬೆನಕ ಭಟ್ರ ಹತ್ರ ಕರೆದು ಕೇಳ್ತಾರಂತೆ, ನಿನ್ನೆ ಕೃಷ್ಣಪ್ಪನವ್ರು ಇಷ್ಟೆಲ್ಲವನ್ನು ನನ್ನ ಹತ್ರ ಮಾತಾಡಿದರು, ನೀನು ಯಾಕಪ್ಪ ನನಗೆ ಈ ವಿಷಯವನ್ನು ಹೇಳಿಲ್ಲ? ನೀನು ಹೇಳ್ಬೋದಾಗಿತ್ತಲ್ಲ. ನನಗೇನೋ ಅರ್ಥ ಆಗಿಲ್ಲಪ್ಪ, ಹಿಂದಿನ ಪದ್ಧತಿ ಅಂತ ನಡ್ಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಆದರೆ ನಿನಗೆ ಸಾಮಾಜಿಕವಾಗಿ ಹೇಗಿರಬೇಕು ಅಂತ ಗೊತ್ತಾಗಿದೆ. ನೀನೊಬ್ಬ ಸಂಘದ ಸ್ವಯಂ ಸೇವಕ, ಸಂಘದ ಕಾರ್ಯಕರ್ತ, ಸಂಘದ ಮನೆ ಇದು. ಸಂಘದ ಇಷ್ಟೆಲ್ಲ ಜನ ಕಾರ್ಯಕರ್ತರು ಬಂದು ಹೋಗ್ತಾ ಇರ್ತಾರೆ. ಸಂಘದ ಕಾರ್ಯಕರ್ತನಾಗಿದ್ದಂಥ ನೀನು ನನಗಿದನ್ನು ಹೇಳ್ಬೋದಾಗಿತ್ತಲ್ವಾ ಅಂತ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಕೃಷ್ಣಪ್ಪನವರು ಮತ್ತು ಬೆನಕ ಭಟ್ರ ತಾಯಿಯ ನಡುವೆ ಚರ್ಚೆ ಪರಿಣಾಮ ಆಗುತ್ತೆ ಅಂದರೆ, ಕೆಲವೇ ದಿನಗಳಲ್ಲಿ ಆ ಮನೆಗೆ ಯಾರೂ ಅಸ್ಪೃಶ್ಯರಲ್ಲ ಅಂತ ನಿರ್ಣಯ ಆಗುತ್ತೆ. ಅಷ್ಟೇ ಅಲ್ಲ, ಯಾರೇ ಮನೆಗೆ ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತಾರೆ. ಅಷ್ಟೇ ಅಲ್ಲ, ಬೆನಕ ಭಟ್ರ ತಾಯಿ ಎಲ್ಲ ಸ್ವಯಂ ಸೇವಕರು ಕೂಡ ಸಹೋದರ ರೀತಿಯಲ್ಲಿ, ತನ್ನ ಮಕ್ಕಳ ರೀತಿಯಲ್ಲಿ ಅಂತ ಕಾಣ್ತಾರೆ. ಇದು ಸಂಘದ ಕಾರ್ಯಕರ್ತ, ಸಂಘದ ಸ್ವಯಂ ಸೇವಕ ಮನೆಗಳಲ್ಲಿ, ಸಮಾಜದಲ್ಲಿ
ಮಾಡಬಹುದಾದಂಥ ಮಾಡಿರುವಂತಹ ಬದಲಾವಣೆ. ಅಸ್ಪೃಶ್ಯತೆ ಅನ್ನೋದು ಮಹಾಪಾಪ. ಸಂಘದ ಸರಸಂಘ ಚಾಲಕರಾಗಿದ್ದಂಥ ಹಿರಿಯರು ಹೇಳ್ತಾ ಇದ್ದಿದ್ದು ಅಸ್ಪೃಶ್ಯತೆ ಪಾಪ ಅಲ್ಲ ಅಂತಾದರೆ ಜಗತ್ತಿನಲ್ಲಿ ಇನ್ಯಾವ